ನಮಸ್ಕಾರ ವೀಕ್ಷಕರೇ, ಸೆಪ್ಟೆಂಬರ್ 7ನೇ ತಾರೀಕು ಭಾದ್ರಪದ ಮಾಸದ ಹುಣ್ಣಿಮೆಯ ದಿವಸ ಈ ವರ್ಷ ಅಂದರೆ 2025ನೇ ಆಂಗ್ಲ ಸಂವತ್ಸರದ ಕೊನೆಯ ಚಂದ್ರಗ್ರಹಣ. ಆ ಚಂದ್ರಗ್ರಹಣ ಸಂಭವಿಸ್ತಾ ಇದೆ, ಅದು ಭಾರತದಲ್ಲಿ ಕಾಣಿಸ್ತಾ ಇದೆ. ಆದ್ರಿಂದ ನಮಗೆ ಅದು ಆಚರಣೆ ಇದೆ. ಭಾದ್ರಪದ ಹುಣ್ಣಿಮೆಯ ರಾಹುಗ್ರಸ್ತ ರಕ್ತ ಮಹಾಚಂದ್ರಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇದೆ ಹಾಗೂ ನಮಗೆ ಆಚರಣೆಯಲ್ಲಿದೆ. ಕುಂಭರಾಶಿಯಲ್ಲಿ ಸಂಭವಿಸ್ತಾ ಇರತಕ್ಕಂಥ ಈ ಗ್ರಹಣದ ಬಗ್ಗೆ, ಅದರ ಆಚರಣೆಯ ಬಗ್ಗೆ ಹೆಚ್ಚಿನ ವಿಚಾರಗಳ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತದೆ ಅಥವಾ ನನ್ನ ಚಾನಲ್ನಲ್ಲಿ ಇರ್ತದೆ. ದಯವಿಟ್ಟು ಆ ವಿಡಿಯೋನು ಸಹ ನೋಡಿ, ಅದರಲ್ಲಿ ಆಚರಣೆಯ ವಿಚಾರಗಳನ್ನೆಲ್ಲ ತಿಳಿಸಿದ್ದೇನೆ. ಹಾಗೂ ಈ ಒಂದು ಚಂದ್ರಗ್ರಹಣ 4 ರಾಶಿಯವರಿಗೆ ಶುಭ ಫಲ, 4 ರಾಶಿಯವರಿಗೆ ಅಶುಭ ಫಲ ಹಾಗೂ 4 ರಾಶಿಯವರಿಗೆ ಮಿಶ್ರ ವಿಚಿತ್ರ ಫಲಗಳನ್ನು ನೀಡಲಿದೆ. ಸೊ ಯಾವ 4 ರಾಶಿಯವರಿಗೆ ಶುಭ ಫಲವಾಗುತ್ತೆ ಅನ್ನುವಂಥ ವಿಡಿಯೋನ ಆಲ್ರೆಡಿ ಕೊಟ್ಟಿದ್ದೀನಿ. ನೋಡಿಲ್ಲ ಅಂದ್ರೆ ಅದು ಸಹ ವಿಡಿಯೋ ಸೆಕ್ಷನ್ ಇರ್ತದೆ ಅಥವಾ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಸಾಧ್ಯವಾದರೆ ನೋಡಿ. ಇನ್ನು ಯಾವ 4 ರಾಶಿಯವರಿಗೆ ಅಶುಭ ಇದೆ, ಎಚ್ಚರಿಕೆ ವಹಿಸಬೇಕು ಮಹಾಚಂದ್ರಗ್ರಹಣದಿಂದಾಗಿ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೂ ನೀವು ದಯವಿಟ್ಟು ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗೋ ಥರ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಈ ವರ್ಷದ 2025ನೇ ಇಸವಿಯ ಕೊನೆಯ ಚಂದ್ರಗ್ರಹಣ ಯಾವ 4 ರಾಶಿಯವರಿಗೆ ಅಶುಭ ಫಲ ನೀಡಲಿದೆ ಅನ್ನುವಂಥದ್ದನ್ನು ನೋಡೋಣ ಬನ್ನಿ. ವೀಕ್ಷಕರೇ, ಯಾವಾಗಲೂ ಸಹ ನಿಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಗ್ರಹಣ ಆಗುತ್ತಾ ಇದೆ ಅನ್ನುವುದರ ಆಧಾರದ ಮೇಲೆ ಶುಭ ಅಶುಭ ಹಾಗೂ ಅಂದರೆ ಮಿಶ್ರ ಫಲವನ್ನು ನೀಡ್ತಾರೆ. ಸೊ ಅದಕ್ಕೆ ನಮಗೆ ಸಿದ್ಧಾಂತಗಳಿದೆ, ಅದಕ್ಕೆ ನಮಗೆ ಆಧಾರಗಳಿದೆ. ಅದಕ್ಕೆ ನಮಗೆ ಸಿಂಧು ಅನ್ನುವಂಥ ಪುಸ್ತಕ, ನಿರ್ಣಯ ಸಿಂಧು, ಧರ್ಮ ಸಿಂಧು ಇತ್ಯಾದಿ ನಮಗೆ ಗ್ರಂಥಗಳಿದೆ. ಅದರ ಆಧಾರವಾಗಿ ಶ್ಲೋಕಾಧಾರಗಳಿದೆ. ಅದರ ಪ್ರಕಾರ ನಿಮ್ಮ ರಾಶಿಯಿಂದ ಎಷ್ಟನೇ 4 ರಾಶಿಗಳು ಹೇಳ್ತಾನೆ. ನಿಮ್ಮ ರಾಶಿಯಲ್ಲಿಯೇ ಗ್ರಹಣ ಆದರೆ ನಿಮಗೆ ಅಶುಭ ಫಲ. ನಿಮ್ಮ ರಾಶಿಯಿಂದ 4ನೇ ರಾಶಿಯಲ್ಲಿ ಗ್ರಹಣವಾದರೆ ನಿಮಗೆ ಅಶುಭ ಫಲ. ನಿಮ್ಮ ರಾಶಿಯಿಂದ 8ನೇ ರಾಶಿಯಲ್ಲಿ ಗ್ರಹಣವಾದರೆ ನಿಮಗೆ ಅಶುಭ ಫಲ. ನಿಮ್ಮ ರಾಶಿಯಿಂದ 12ನೇ ರಾಶಿಯಲ್ಲಿ ಗ್ರಹಣವಾದರೆ ನಿಮಗೆ ಅಶುಭ ಫಲ. ಇನ್ನು ಸೆಪ್ಟೆಂಬರ್ 7ನೇ ತಾರೀಕು ಭಾದ್ರಪದ ಹುಣ್ಣಿಮೆಯ ದಿವಸ ಮಹಾಚಂದ್ರ ಗ್ರಹಣ ಏನು ನಡೀತಾ ಇದೆ, ಅದು ಕುಂಭರಾಶಿಯಲ್ಲಿ ನಡೀತಾ ಇದೆ. ಸೊ ನಿಮ್ಮ ರಾಶಿಯಿಂದ ಕುಂಭರಾಶಿ ಎಷ್ಟನೇ ರಾಶಿ ಆಗುತ್ತೆ ಅನ್ನುವಂಥದ್ದು ನೋಡ್ಕೊಳ್ಬೇಕು. ಈಗ ಮೊಟ್ಟ ಮೊದಲನೇದಾಗಿ ಯಾವ ನಕ್ಷತ್ರದಲ್ಲಿ ಹಾಗೂ ಯಾವ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆಯೋ ಅವರಿಗಂತೂ 110% ಅದು ಅಶುಭ ಫಲ. ಅಲ್ಲಿಗೆ ಶತಭಿಷ ನಕ್ಷತ್ರ ಅಷ್ಟೇ ಅಲ್ಲ, ಪೂರ್ವಭಾದ್ರ ನಕ್ಷತ್ರ ಅವ್ರಿಗೂ ಸಹ ಬರ್ತದೆ. ಯಾಕೆ ಶತಭಿಷ ಪೂರ್ವಭದ್ರ ಎರಡೂ ಹೇಳಿದ್ದೇನೆ ಅನ್ನುವಂಥದ್ದನ್ನು ನಾನು ಆಲ್ರೆಡಿ ನಾನು ವಿಡಿಯೋದಲ್ಲಿ ತಿಳಿಸಿದ್ದೇನೆ. ದೃಕ್ ಸಿದ್ಧಾಂತ, ಸೂರ್ಯ ಸಿದ್ಧಾಂತದ ಪ್ರಕಾರವಾಗಿ ನಕ್ಷತ್ರ ಕೊನೆಯಾಗುವಂತಹ ಸಮಯದ ವ್ಯತ್ಯಾಸ ಇದೆ ಅಂತ ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೋಡಿ ಅದನ್ನು. ಸೊ ಎರಡೂ ನಕ್ಷತ್ರಗಳು, ಶತಭಿಷ ನಕ್ಷತ್ರ ಹಾಗೂ ಪೂರ್ವಭಾದ್ರ ನಕ್ಷತ್ರ, ಈ ಎರಡೂ ನಕ್ಷತ್ರದವರಿಗೂ ಅಶುಭ ಫಲ ಇದೆ. ಕುಂಭರಾಶಿನೇ ಬರ್ತದೆ ಎರಡೂ ನಕ್ಷತ್ರ. ಸೊ ಕುಂಭರಾಶಿಯವರಿಗೆ ಈ ಒಂದು ಚಂದ್ರಗ್ರಹಣ ಅಶುಭ ಫಲ. ಕಾರಣ ನಿಮ್ಮದೇ ನಕ್ಷತ್ರ, ನಿಮ್ಮದೇ ರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಓಕೆನಾ? ಸೊ ಒಂದು, ಕುಂಭರಾಶಿಯವರಿಗೆ ಅಶುಭ ಫಲ. ಎರಡನೇದು, ನಿಮ್ಮ ರಾಶಿಯಿಂದ 4ನೇ ರಾಶಿಯಲ್ಲಿ ಗ್ರಹಣವಾದರೆ ನಿಮಗೆ ಅದು ಅಶುಭ ಫಲ. ಸೊ ಕುಂಭರಾಶಿ ಯಾವ ರಾಶಿಯವರಿಗೆ 4ನೇ ಮನೆ ಆಗ್ತದೆ? ವೃಶ್ಚಿಕ, ಧನು, ಮಕರ, ಕುಂಭ. 4 ಆಯ್ತಲ್ಲ, ವೃಶ್ಚಿಕ, ಧನು, ಮಕರ, ಕುಂಭ. ಸೊ ಅದರಿಂದ ವೃಶ್ಚಿಕ ರಾಶಿಯವರಿಗೆ ಸೆಪ್ಟೆಂಬರ್ 7ನೇ ತಾರೀಕಿನ ಈ ಒಂದು ರಾಹುಗ್ರಸ್ತ ರಕ್ತ ಮಹಾಚಂದ್ರ ಗ್ರಹಣ ಅಶುಭ ಫಲವನ್ನ ನೀಡಲಿದೆ. ಇನ್ನು ನಿಮ್ಮ ರಾಶಿಯಿಂದ 8ನೇ ರಾಶಿಯಲ್ಲಿ ಗ್ರಹಣವಾದರೆ ನಿಮಗೆ ಅದು ಅಶುಭ ಫಲ. ಕುಂಭರಾಶಿಯವರಿಗೆ, ಯಾವ ರಾಶಿಯವರಿಗೆ ಕುಂಭರಾಶಿ 8ನೇ ರಾಶಿ ಆಗುತ್ತೆ? ಕರ್ಕಾಟಕ ರಾಶಿಯಿಂದ ಮಕರ 7ನೇದು 8ನೇ ಮನೆ ಕುಂಭ ಆಗುತ್ತೆ. ಸೊ ಅದರಿಂದ ಸೆಪ್ಟೆಂಬರ್ 7ನೇ ತಾರೀಕಿನ
ರಾಹುಗ್ರಸ್ತ, ಮಹಾಚಂದ್ರಗ್ರಹಣ, ರಕ್ತಚಂದ್ರಗ್ರಹಣ ಕರ್ಕಾಟಕ ರಾಶಿಯವರಿಗೆ ಅಶುಭ ಫಲವನ್ನ ನೀಡಲಿದೆ. ಪರಿಹಾರ ಮಾಡ್ಕೊಳ್ಬೇಕೆಲ್ಲರೂ ಸಹ ಅಶುಭ ಇರೋರು. ಇನ್ನು ನಿಮ್ಮ ರಾಶಿಗಿಂತ 12ನೇ ರಾಶಿಯಲ್ಲಿ ಗ್ರಹಣವಾದರೆ ನಿಮಗೆ ಅದು ಅಶುಭ ಫಲ. ಕುಂಭ ಯಾವುದು ಕನ್ನಡ ಆಗುತ್ತೆ, ಮೀನಕ್ಕೆ 12 ಆಗುತ್ತೆ. ಸೊ ಅದರಿಂದ ಮೀನ ರಾಶಿಯವರಿಗೆ ಸೆಪ್ಟೆಂಬರ್ 7ನೇ ತಾರೀಕಿನ ರಾಹುಗ್ರಸ್ತ ರಕ್ತಚಂದ್ರ ಗ್ರಹಣ ನಿಮಗೆ ಅಶುಭ ಫಲವನ್ನ ನೀಡಲಿದೆ. ಯಾವ 4 ರಾಶಿಯವರಿಗೆ ಅಶುಭ ಫಲ? ಯಾವ ನಕ್ಷತ್ರ, ಯಾವ ರಾಶಿಯಲ್ಲಿ ಗ್ರಹಣ ಆಗುತ್ತಾ ಇದೆ, ಶತಭಿಷ ನಕ್ಷತ್ರ ಅಥವಾ ಹಾಗೂ ಪೂರ್ವಭಾದ್ರ ನಕ್ಷತ್ರ ಅಂತ. ಸೊ ಆ 2 ನಕ್ಷತ್ರದವರಿಗೂ ಹಾಗೂ ಕುಂಭ ರಾಶಿಯವರಿಗೆ ಮೊದಲನೇದಾಗಿ, ನಂತರ ವೃಶ್ಚಿಕ ರಾಶಿಯವರಿಗೆ 2ನೇದಾಗಿ, ಕರ್ಕಾಟಕ ರಾಶಿಯವರಿಗೆ 3ನೇದಾಗಿ ಹಾಗೂ ಮೀನ ರಾಶಿಯವರಿಗೆ 4ನೇದಾಗಿ. ಈ 4 ರಾಶಿಯವರಿಗೆ ಹಾಗೂ ಶತಭಿಷ ಹಾಗೂ ಪೂರ್ವಭಾದ್ರ ನಕ್ಷತ್ರದವರಿಗೆ ಸೆಪ್ಟೆಂಬರ್ 7ನೇ ತಾರೀಕಿನ ಈ ವರ್ಷದ 2025ನೇ ಇಸ್ವಿಯ ಕೊನೆಯ ಮಹಾಚಂದ್ರ ಗ್ರಹಣ ಅಶುಭ ಫಲವನ್ನ ನೀಡಲಿದೆ. ಸೊ ಪರಿಹಾರ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತದೆ, ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಆದ್ದರಿಂದ ನಾವು ನಮ್ಮ ಯಾಗಶಾಲೆಯಲ್ಲಿ ಬಹಳ ಪ್ರಮುಖವಾಗಿ ಮಹಾಚಂದ್ರ ಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇನೆ, ಅದ್ರ ಬಗ್ಗೆ ಹೇಳ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಸಿಂಪಲ್ ಪರಿಹಾರಗಳನ್ನು ಹೇಳ್ತೇನೆ. ಒಂದು ಶ್ಲೋಕವನ್ನು ಈಗ ಸ್ಕ್ರೀನ್ ಮೇಲೆ ತೋರಿಸಿ ಆ ಶ್ಲೋಕವನ್ನು ಓದ್ತೇನೆ. ಒಂದು ಬಿಳಿಯದಾದ ಹಾಳೆಯಲ್ಲಿ ಆ ಶ್ಲೋಕವನ್ನು ಬರೆದುಕೊಳ್ಳಿ. ಹಾಗೂ ಅವತ್ತಿನ ದಿವಸ ಗ್ರಹಣ ಸಮಯದಲ್ಲಿ ಆ ಶ್ಲೋಕವನ್ನ ಜಪ ಮಾಡಿಕೊಂಡು 5 ಬೊಗಸೆ ಅಕ್ಕಿ, 5 ಬೊಗಸೆ ಉದ್ದಿನ ಬೇಳೆ, 2 ಬೇರೆ ಬೇರೆ ಇಟ್ಕೊಂಡು ಗಂಟು ಕಟ್ಟಿ ಈ ಪೇಪರ್ ಅನ್ನು ಅದರಲ್ಲೇ ಇಟ್ಟು ಜಪ ಮಾಡಿಕೊಂಡು ಮರುದಿನ ಬೆಳಗ್ಗೆ ಅಂದ್ರೆ 8ನೇ ತಾರೀಕು ಬೆಳಗ್ಗೆ ಎದ್ದು ಸ್ನಾನ ಆದ ಮೇಲೆ ಈ ಉದ್ದಿನ ಬೇಳೆ ಹಾಗೂ ಅಕ್ಕಿ ಗಂಟುಗಳು ಶ್ಲೋಕ ಬರೆದಿರುವ ಪೇಪರ್ ತೆಗೆದುಕೊಂಡು ಹೋಗಿ ಎತ್ತರದ ದೇವಸ್ಥಾನದಲ್ಲಿ ಚಂದ್ರಬಿಂಬ ಅಂತ ಸಿಗುತ್ತೆ, ಅದರ ಅಂಗಡಿನಲ್ಲಿ, ಗ್ರಂಥಿ ಅಂಗಡಿ ಅಥವಾ ಬೆಳ್ಳಿ ಬಂಗಾರದ ಅಂಗಡಿಯಲ್ಲಿ ಅದನ್ನು ಸಹಿತ ಸೇರಿಸ್ಬಿಟ್ಟು ದಾನ ಮಾಡಲೇಬೇಕಾಗ್ತದೆ. ಅದೊಂದು ಪರಿಹಾರ. ಅದಲ್ಲದೆ ಇನ್ನೇನು ಪರಿಹಾರ ಮಾಡಬಹುದು? ಗ್ರಹಣದ ಆದಿ ಮಧ್ಯ ಅಂತ್ಯ ಅದರ ಬಗ್ಗೆ ಯಾವಾಗ ಆಗುತ್ತೆ ಡೀಟೇಲ್ಸ್ ಕೊಟ್ಟಿದ್ದೇನೆ ವಿಡಿಯೋದಲ್ಲಿ ನೋಡಿ. ಗ್ರಹಣದ ಡೀಟೇಲ್ಸ್ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತೆ ಅಥವಾ ಚಾನಲ್ ಇರುತ್ತೆ. ಸೊ ಆ ಒಂದು ಸಮಯದಲ್ಲಿ ಗ್ರಹಣ ಆದಿ ಮಧ್ಯ ಅಂತ್ಯ 3 ಬಾರಿ ಸ್ನಾನಗಳನ್ನು ಮಾಡತಕ್ಕಂಥದ್ದು, ನಿಮ್ಮ ಇಷ್ಟ ದೇವರು, ಮನೆ ದೇವರು, ಕುಲದೇವರು ಅಥವಾ ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರಿ ಜಪ, ಓಂ ನಮಃ ಶಿವಾಯ ಪಂಚಾಕ್ಷರಿ ಜಪ, ಓಂ ಗಂ ಗಣಪತಗೆ ನಮಃ ಮಹಾಗಣಪತಿಗೆ ಜಪ, ನಿಮಗೆ ಯಥಾಶಕ್ತಿಯಾದವರು ಜಪಗಳನ್ನು ಮಾಡಿಕೊಳ್ಳೋದು, ಅಷ್ಟೋತ್ತರ ಪಠನೆ, ಸಹಸ್ರನಾಮ ಪಠನೆ ಖಂಡಿತವಾಗಿ ಮಾಡಿಕೊಳ್ಳಬಹುದಾಗಿರುತ್ತದೆ. ಇನ್ನು ಆಹಾರ ಸೇವನೆ ವಿಚಾರಗಳ ಬಗ್ಗೆ ಎಲ್ಲ ಸಹ ತಿಳಿಸಿದ್ದೇನೆ, ಆ ವಿಡಿಯೋ ದಯವಿಟ್ಟು ಸಂಪೂರ್ಣವಾಗಿ ನೋಡಿ. ಇನ್ನು ನಾವು ಮಾಡ್ತಾ ಇರತಕ್ಕಂಥ ಪರಿಹಾರ ಗ್ರಹಣದ ದಿವಸ ಗ್ರಹಣದ ಸಮಯದಲ್ಲಿಯೇ ಮಾಡ್ತಾ ಇದ್ದೇವೆ, ನೆನಪಿಟ್ಕೊಳ್ಳಿ. ಗ್ರಹಣದ ಸಮಯದಲ್ಲಿ ಮಾಡುವ ಹೋಮ, ದಾನ, ಸ್ನಾನ ಎಲ್ಲದೂ ಸಹ ವಿಶೇಷ ಫಲ, 10 ಪಟ್ಟು 100 ಪಟ್ಟಷ್ಟು ಫಲ. ಆದ್ರಿಂದ ಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣದ ಸಮಯದಲ್ಲಿ ಅಂದರೆ ಅವತ್ತು ರಾತ್ರಿ 9:56ರಿಂದ ಗ್ರಹಣ ಶುರುವಾಗುತ್ತೆ. ನಾವು 9:45, 9:30, 9:45 ಹಂಗೆ ಪೂಜೆಯನ್ನ ಶುರು ಮಾಡಿಬಿಡ್ತೇವೆ. ಗ್ರಹಣ ಶಾಂತಿ ಹೋಮವನ್ನ ಶುರು ಮಾಡಿಬಿಡ್ತೇವೆ. ಲೈವ್ ಅಲ್ಲೇ ನೋಡ್ಕೊಳ್ಬಹುದು ಗ್ರಹಣ ಶಾಂತಿ ಹೋಮವನ್ನ. ಅದಕ್ಕಿನ್ನೂ ಸ್ವಲ್ಪ ಪೂರ್ವಭಾವವಾಗಿ, ಅದಕ್ಕಿಂತ ಮುಂಚಿತವಾಗಿ ಸಂಜೆ ಸಮಯದಲ್ಲಿಯೇ ಸಂಕಲ್ಪ ಸೇವೆಯನ್ನು ಸಹ ಶುರು ಮಾಡಿಬಿಡ್ತೇವೆ. ಗ್ರಹಣದ ದಿವಸವೇ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಗ್ರಹಣದ ಸಮಯದಲ್ಲಿಯೇ ಹೋಮ ಲೈವ್ ನೋಡಬಹುದು. ಗ್ರಹಣ ಮುಗಿದ ಮರುದಿನ ಎಲ್ಲ ಪ್ಯಾಕ್ ಮಾಡಿ ಸೋಮವಾರ ಎಲ್ಲ ಪ್ಯಾಕಿಂಗ್ ಆಗುತ್ತೆ. ಇನ್ನು ಮಂಗಳವಾರ ದಿವಸ ಸ್ಪೀಡ್ ಪೋಸ್ಟ್ ಅಲ್ಲಿ ಪ್ರಸಾದಗಳನ್ನು ಕಳಿಸ್ಕೊಡ್ತೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವ್ರದೆಲ್ಲ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗುತ್ತೆ. ಲೈವ್ ಅಲ್ಲಿ ಹೋಮ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ, ವಿಶೇಷ ಬ್ರಾಸ್ಲೆಟ್ ಅನ್ನ ಕೊಡ್ತಾ ಇದ್ದೇವೆ. ಶ್ವೇತಾರ್ಕ ರತ್ನಗಳ ಬ್ರಾಸ್ಲೆಟ್. ಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಶಾಂತಿ ಹೋಮದಲ್ಲಿ ಚಂದ್ರಗ್ರಹಣದ ಸಮಯದಲ್ಲಿಯೇ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ ಹಾಗೂ ವಿಶೇಷ ಬೇರೆ ಬೇರೆ ಹೋಮಗಳಲ್ಲಿ ಈ ಚಂದ್ರನ ನಿಮಿತ್ತವಾದಂತಹ ಒಂದಿಷ್ಟು ಉಪರತ್ನಗಳು, ಚಂದ್ರೋಪರತ್ನಗಳು, ಈ ಒಂದು ಶ್ವೇತಾರ್ಕ ರತ್ನಗಳನ್ನ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ನೀವು ಪ್ರತಿಯೊಬ್ಬರು ಸಹ ಈ ಥರ ಧಾರಣೆ ಮಾಡ್ಕೊಳ್ಬಹುದು. ಆ ನಾಗಾರಾಧನೆ, ಅರಿಶಿನ ಎಲ್ಲ ಹೋಮಗಳ ಭಸ್ಮ ಎಲ್ಲ ಹಣೆಗೆ ಹಚ್ಕೊಳ್ಬಹುದು. ಖಂಡಿತವಾಗಿ ನಿಮಗೆ ಅನುಕೂಲವಾಗಿ ಎಲ್ಲ ಗ್ರಹಣ ದೋಷಗಳು ಪರಿಹಾರವಾಗ್ತದೆ. ಸೊ ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ,
ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರತಕ್ಕಂತಹ ನಂಬರ್ಗೆ. ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ತುಂಬ ಮುಖ್ಯವಾದ ವಿಡಿಯೋ ಇದು. ಸೊ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ದಯವಿಟ್ಟು ಈ ವಿಡಿಯೋನ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಹೀಗೆ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋನ ಶೇರ್ ಮಾಡಿ, ಫೇಸ್ಬುಕ್ ಅಲ್ಲಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಯೋಸೌ ವಜ್ರಧರೋ ದೇವಃ ಆದಿತ್ಯಾನಾಂ ಪ್ರಭುರ್ಮತಃ ಚಂದ್ರಗ್ರಹೋಪರಾಗೋತ್ಥ ಗ್ರಹಪೀಡಾಂ ವ್ಯಪೋಹತು. ಯೋಸೌ ದಂಡಧರೋ ದೇವಃ ಯಮೋ ಮಹಿಷವಾಹನಃ ಚಂದ್ರಗ್ರಹೋಪರಾಗೋತ್ಥ ಗ್ರಹಪೀಡಾಂ ವ್ಯಪೋಹತು. ಯೋಸೌ ಶೂಲಧರೋ ದೇವಃ ಪಿನಾಕಿ ವೃಷವಾಹನಃ ಚಂದ್ರಗ್ರಹೋಪರಾಗೋತ್ಥ ಗ್ರಹಪೀಡಾಂ ವ್ಯಪೋಹತು.